ಬಿಗ್ ಬಾಸ್ ಅಲ್ಲಿ ಮಧ್ಯವಾರದ ಎಲಿಮಿನೇಷನ್ ಘೋಷಣೆಯಾಗಿದೆ. ಹನುಮಂತರವರು ತಮ್ಮ ಆಪ್ತ ಧನರಾಜರನ್ನ ಬದಿಗಿಟ್ಟು ಭವ್ಯರನ್ನ ಆಯ್ಕೆ ಮಾಡುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಭವ್ಯ ಅವರ ದುರ್ಬಲತೆಯನ್ನ ಗುರುತಿಸಿದ ಹನುಮಂತರವರು ಅವರಿಗೆ ಅವಕಾಶ ನೀಡುವ ಮೂಲಕ ಹನುಮಂತರವರು ತಮ್ಮ ಆಟದ ತಂತ್ರವನ್ನ ತೋರಿಸಿದ್ದಾರೆ. ಮಧ್ಯವಾರದ ಎಲಿಮಿನೇಷನ್ ನಿಂದ ತಪ್ಪಿಸಿಕೊಳ್ಳಲು ಸ್ಪರ್ಧಿಗಳು ವಿವಿಧ ಟಾಸ್ಕ್ ನಲ್ಲಿ ಭಾಗವಹಿಸಬೇಕಾಗಿತ್ತು. ಬಿಗ್ ಬಾಸ್ ಆಟದಲ್ಲಿ ಯಾರಾದರೂ ಕೆಟ್ಟದು ಮಾಡಿದ್ರೆ ಅವರಿಗೆ ಗುಂಡಿ ತೋಡಿ ಮುಚ್ಚಿ ಹಾಕಲು ಪ್ರಯತ್ನಿಸುವವರೇ ಜಾಸ್ತಿ. ಇಲ್ಲಿ ಎಲ್ಲರೂ ಸ್ವಾರ್ಥದ ಆಟವನ್ನ ಆಡುತ್ತಾರೆ, ಆದರೆ ಹನುಮಂತ ಮಾತ್ರ ಇದಕ್ಕೆ ಭಿನ್ನ ಅನ್ನುವ ರೀತಿಯಲ್ಲಿ ಆಡುತ್ತಿದ್ದಾನೆ. ತನಗೆ ಕೆಟ್ಟದ್ದನ್ನ ಬಯಸಿದ್ದ ಭವ್ಯಗೂ ಕೂಡ ಒಳ್ಳೆಯದನ್ನೇ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಮನೆ ಮಂದಿಗೆ ಅಚ್ಚರಿಯಾಗಿದೆ. ಇದಾದ ನಂತರ ಭವ್ಯ ಅವರು ಕೂಡ ತುಂಬಾ ಭಾವುಕರಾದರು. ಆಟದಲ್ಲಿ ಸಾಬೀತು ಮಾಡಿಕೊಳ್ಳಲು ಭವ್ಯಗೆ ಹನುಮಂತ ದೊಡ್ಡ ಅವಕಾಶವನ್ನೇ ನೀಡಿದ್ದಾರೆ. ಹನುಮಂತರವರು ಭವ್ಯನ ಆಯ್ಕೆ ಮಾಡಿದ ನಂತರ ಅವರಿಗೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ನಾನು ಭವ್ಯನ ಆಯ್ಕೆ ಮಾಡುತ್ತೇನೆ ಅಂತ ಹೇಳಿದ್ರು. ಅವರು ಕೂಡ ಹನುಮಂತನಿಗೆ ಧನ್ಯವಾದಗಳು ಹನುಮಂತ ಅಂತ ಹೇಳಿದ್ರು. ಇದರ ಮೂಲಕ ಭವ್ಯ ಫಿನಾಲೆಗೆ ಹೋಗಲು ಮತ್ತೊಂದು ಮೆಟ್ಟಿಲು ಏರಲು ಹನುಮಂತರವರು ಸಹಾಯ ಮಾಡಿದಂತಾಗಿದೆ. ಫ್ರೆಂಡ್ಸ್, ಹನುಮಂತರವರು ಕಳೆದ ವಾರವಷ್ಟೇ ಭವ್ಯಳ ಜೊತೆಗೆ ಹೊಡಿಸಿಕೊಂಡಿದ್ರು. ಅದನ್ನೆಲ್ಲ ಮರೆತ ಮಹಾನುಭಾವ ಅವರಿಗೆ ಸಹಾಯ ಮಾಡಿದ್ದಾನೆ. ಇದರ ವಿಚಾರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ಧನ್ಯವಾದಗಳು.